ನನಗೆ ಚೆನ್ನಾಗಿ ಗೊತ್ತು, ನೀನು ಈ ತಪ್ಪನ್ನು ಗೊತ್ತಿದ್ದು ಖಂಡಿತ ಮಾಡಿರಲ್ಲ. ಆ ಮಗು ಕಣ್ಣಲ್ಲಿ ನೀರು ಹಾಕೊಂಡು ನಿಂತಿದೆ. ಕ್ಷಮೆ ಕೇಳು ಯಶೋದ. ಸರ್ ಒಂದು ನಿಮಿಷ, ಇದರಲ್ಲಿ ಯಶೋಧ ಮೇಡಮ್ದು ಏನೂ ತಪ್ಪಿಲ್ಲ. ದುಪ್ಪಟ್ಟನ ನಾನೇ ಜೋಪಾನವಾಗಿ ನೋಡ್ಕೊಳ್ಬೇಕಿತ್ತು. ಒಂದು ಮಾತು ಟಾಯ್ ಟಾಯ್ ನನಗೆ ಗೊತ್ತು. ಯಶೋ ಡಾರ್ಲಿಂಗ್, ಯಶೋ ಡಾರ್ಲಿಂಗ್, ನಿಮ್ಮನ್ನು ನೋಡ್ತಾ ಇದ್ರೆ ಒಂದೊಂದು ಸರ್ತಿ ತುಂಬಾನೇ ಬೇಜಾರಾಗುತ್ತೆ ರಾಚು. ಏನೋ ಅನ್ನಂಗಿತ್ತು. ಹೌದು, ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಅಯ್ಯಯ್ಯಯ್ಯಯ್ಯಯ್ಯಯ್ಯೋ ಅನ್ಸುತ್ತೆ. ಯಾಕೋ ಇವತ್ತಿನ ಕಾಲದ ಜನ ತುಂಬಾನೇ ಮುಂದಕ್ಕೆ ಹೋಗಿದ್ದಾರೆ, ಆದರೆ ನೀವು ಇದ್ದ ಜಾಗದಲ್ಲೇ ಇದ್ದೀರಾ. ಹೊಸ ಸ್ಟೈಲು, ಹೊಸ ಕಲರು, ಹೊಸ ಕದರು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ. ಕೆಲವ್ರು ಹಾಗೆ ಸುತ್ತಿ ಬಳಸಿ ಚಾಪೆಲ್ ಹೊಡೆಯೋ ಅವಶ್ಯಕತೆ ಇಲ್ಲ ಕೃಷ್ಣ. ನಮಗೆಲ್ಲ ತಲುಪ್ತಾ ಇದೆ. ಅದು ಹಾಗೆ. ನನ್ನನ್ನೆಲ್ಲ ನೋಡಿ ಕಾಮಿಡಿ ಮಾಡ್ತಿದ್ಯಾ? ನನಗೆ ನನ್ನ ಫೇಸ್ಗೆ ಇಲ್ಲ ಚಾಲೆಂಜ್ ಹಾಕಿ ತಮಾಷೆ ಮಾಡ್ತಿದ್ಯಾ? ರೇಷನ್ನು ಜನ್ರೇಷನ್ನು ಎಲ್ಲ ದಾಟ್ಕೊಂಡು ಬಂದವಳು ನಾನು. ನನಗೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ, ಮಾಡರ್ನ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ಅಯ್ಯೋಯ್ಯೋಯ್ಯೋಯ್ಯೋ, ಹಂಗೆಲ್ಲ ಹೇಳಿದ್ರೆ ಆಗ ಭಗವಂತ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಬಿಡ್ತಾನ? ಹೇಳೋ, ಏನು ಮಾಡಬೇಕು ಹೇಳೋ. ಜನ್ಸಿ ಬೇಬಿಗಳಿಗಿಂತ ನಾನೇನು ಕಮ್ಮಿ ಅಂತ ತಿಳ್ಕೊಂಡಿದ್ದೇನೋ? ನಿಮ್ಮ ಕೆಲ ಆಗಲ್ಲ ಬಿಡಿ ರಾಚಮ್ಮ. ಹೇಳೋ ಕೃಷ್ಣ. ಆಯ್ತು, ರೈಸ್ ಹಾಕ್ಬಿಡಿ. ಓಕೆ, ಕಮಾನ್, ಲೆಟ್ಸ್ ರಾಕ್. ಸೆಕ್ಸಿ ಬೇಬೆ. ಐ, ಏನು ಮುದ್ದ ಕಾಣಿಸ್ತಿದ್ಯಾ ರಾಜು? ಸ್ಟೈಲಾಗಿ ಬರ್ಬೇಕು. ಹಾ. ಬನ್ನಿ. ನೋಡಪ್ಪ, ಈ ಮದುವೆ ಆದ್ಮೇಲೆ ಈ ಮನೆಯಲ್ಲಿ ಏನೇನೇನೇನೇನೇನೋ ನಡೀತು. ಅದಕ್ಕೆಲ್ಲ ಅಂತ್ಯ ಹಾಡಕ್ ಬರ್ತಿದ್ದಾರೆ ನಮ್ಮ ಬೇಬಿ ಡಾಲ್ ರಾಜು. ಕಳ್ಳಿ ಕಳ್ಳಿ. ರಾಚಮ್ಮ, ನೀವು ಈ ಎಲ್ಲ ಬನ್ನಿ, ಎಲ್ಲ ಬನ್ನಿ. ಲೋ ವಿನಿ, ಭರತ್. ಅಜ್ಜಿ, ಓಕೆನಪ್ಪ, ಈಗ ನಾನು ಎಲ್ರಿಗೂ ಚಾಲೆಂಜ್ ಮಾಡ್ತೀನಿ. ಈ ನಮ್ಮ ಮಾಡರ್ನ್ ಲೇಡಿಗೆ ಓಪನ್ ಆಗಿ ಯಾರು ಬೇಕಾದ್ರೂ ಚಾಲೆಂಜ್ ಹಾಕ್ಬೋದು. ನಾನು ನರ್ಸರಿ ರೈಮ್ಸ್. ಅಜ್ಜಿ ಇಂಗ್ಲಿಷಲ್ಲಿ ನರ್ಸರಿ ರೈಮ್ಸ್ ಹೇಳ್ಬೇಕು. ಹೇ, ದ್ಯಾಟ್ ಈಸ್ ವೆರಿ ಈಸಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್. ಅದೇ ಇನ್ನೊಂದು, ರ್ಯಾಂಪ್ ವಾಕ್ ಮಾಡಲ್ ತರ ಕ್ಯಾಟ್ ವಾಕ್ ಮಾಡಬೇಕು. ಕ್ಯಾಟ್ ವಾಕ್ ಏನು ಇದು? ಕ್ಯಾಟ್ ವಾಕ್ ಅಂದ್ರೆ ಸಿಂಪಲ್. ಈ ನೀನು ಫ್ಯಾಷನ್ ಶೋ ಅಲ್ಲಿ ನೋಡಲ್ವಾ, ಒಂದ್ ಕಾಲ್ ಮುಂದೆ ಇನ್ನೊಂದ್ ಕಾಲ್ ಹಾಕೊಂಡು ಟೈಟ್ ಆಗಿ ಫಿಟ್ ಆಗಿ ಮುಖದಲ್ಲಿ ಸ್ಮೈಲ್ ಇರಲ್ಲ, ಸೊಂಟನ ಹಿಂಗ್ ಅಲ್ಲಾಡ್ಸ್ಕೊಂಡು ವಾಕ್ ಮಾಡ್ತಿರ್ತಾರೆ. ಮುಂಡೆತಕ್ಕೇನೋ ಆಸೆ ಪಡ್ತೈತೆ, ಮಾಡ್ಬಿಡು. ನಂದು ಸಿಡ್ಕು ಮುತ್ತಿನೇ ಬಿಡ. ಸರಿ ಮಾಡ್ಬಿಡು. ಮಾಡಜ್ಜಿ, ಟೇಬಲ್ ಟೇಬಲ್ ಟೇಬಲ್. ಎಲ್ಲಿ ಮಾಡ್ಲಿ? ಮಾಡಿ. ಹೆಂಗ ಮಾಡೋದು? ಒಳ್ಳೆ ಸಾವಾಸ ಆಯ್ತಲ್ಲ. ಅಜ್ಜಿ ವೆರಿ ಸಿಂಪಲ್ ನೋಡಿ, ಕಾನ್ಫಿಡೆಂಟ್ ಆಗಿ ಹೀಗೆ
ಇಷ್ಟೆಲ್ಲ ಸೊಂಟ ತಿರುಗಿಸಿದ್ರೆ ಬೆನ್ನು ಮೂಳೆಲ್ಲ ಟಕ್ ಅನ್ನಲ್ವೇನೋ? ರಾಜು ಲಟಕಾರ ಅನ್ಲಿ ಪಟಕಾರ ಅನ್ಲಿ ಚಾಲೆಂಜು ಚಾಲೆಂಜ್ ಅಂದ್ರೆ ಚಾಲೆಂಜು ಮಾಡಿ ನೀನು. ನಮ್ಮ ಇಡೀ ಕುಟುಂಬನ ವಶೀಕರಣ ಮಾಡ್ಕೊಂಡು ಆಗಿದೆಯಲ್ಲ ಕಲ್ಯಾಣಿ. ಈಗ ಮಂತ್ರಕ್ಕೆ ತೀರು ಮಂತ್ರ. ಅದನ್ನು ನಾವು ಕಲ್ಯಾಣಿ ಮೇಲೆ ಪ್ರಯೋಗ ಮಾಡ್ಕೋಬೇಕು, ಅವಳನ್ನು ವಶೀಕರಿಸ್ಕೋಬೇಕು. ಆಮೇಲೆ ನೋಡು, ನೀನು ತಾಳ ಹಾಕ್ತಿರ್ಬೇಕು, ಅವಳು ತಕತೈ ಅಂತ ಡಿಸ್ಕೋ ಆಡ್ತಿರ್ಬೇಕು. ಇಲ್ಲೇ ಇದೆ ನೋಡು ಆ ಮಂತ್ರ. ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನು ಮೋಸ ಇಲ್ಲ. ಇಲ್ಲ ಇದೆಲ್ಲ ನಮಗೆ ಸರಿ ಬರೋದಿಲ್ಲ. ಏನಾದರೂ ಒಂದು ವೇಳೆ ಉಲ್ಟಾ ಹೊಡಿತು ಅಂತಂದರೆ ಅಷ್ಟೇ ನಮ್ಮ ಕತೆ. ಇದೆಲ್ಲ ಬೇಡ ರಾಚಮ್ಮ. ಯಾಕೆ ಬೇಡ? ಅಣ್ಣಂಗೆ ಈ ವಿಷಯ ಗೊತ್ತಾಯ್ತು ಅಂತಂದರೆ ದೊಡ್ಡ ಗಲಾಟೆ ಆಗುತ್ತೆ. ಆಮೇಲೆ ನಾನು ನೀನು ಗಂಟು ಮುಟ್ಟೆ ಕಟ್ಕೊಂಡು ಬೀದಿನಲ್ಲಿ ಅಂಬ ಅಂತ ಹೋಗ್ಬೇಕಾಗತ್ತೆ. ಓಕೆನಾ? ಅವನಿಗೆ ಹೆಂಗೆ ಗೊತ್ತಾಗುತ್ತೆ? ಅವನಿಗೆ ಯಾರು ಹೇಳ್ತಾರೆ? ನೀನು ಹಿಂಗೆ ಭಯ ಪಟ್ಕೊಂಡು ಕೂತ್ಕೊಂಡ್ರೆ ಈ ಮನೇಲಿ ಏನೂ ಬದಲಾಗಲ್ಲ. ಅವಳು ಸವಾರಿ ಮಾಡ್ತಾಳೆ, ನೀನು ಕತ್ತೆ ಥರ ಮೂಟೆ ಹೊತ್ಕೊಂಡು ಹೋಗ್ತಿರ್ಬೇಕು. ನಿಂಗೆ ಇವೆಲ್ಲ ಬೇಕೇನೆ? ಇದೆಲ್ಲ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ರಾಚಮ್ಮ? ಖಂಡಿತ ವರ್ಕೌಟ್ ಆಗುತ್ತೆ. ಬೇಕಾದರೆ ಟೆಸ್ಟ್ ಮಾಡು. ನನ್ನ ಹತ್ರ ನೋಡು, ವಿಭೂತಿ ಇದೆ, ವಿಭೂತಿ. ಮಂತರಿಸಿದ್ದು. ಇದನ್ನ ಏನಾದರೂ ಅವಳ ಹಣೆ ಮೇಲೆ ಎಳೆದೆ ಅಂತ ಇಟ್ಕೋ, ಅವಳ ಒಳಗಿರೋ ಕೆಟ್ಟ ಬುದ್ಧಿಗಳೆಲ್ಲ ಸರ್ವನಾಶ ಆಗಿ ಮಾಯವಾಗಿ ಹೋಗುತ್ತೆ. ಗ್ಯಾರಂಟಿನಾ ರಾಚಮ್ಮ? ನಿಂಗೆ ಅನುಮಾನ ಇದ್ದರೆ ನಂಗೆ ಬಿಡೆ. ನಾಳೆಗೆ ನಾನೇ ಇದನ್ನು ಅವಳ ಹಣೆಗೆ ಹಚ್ಚೋ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನೀವು ತಲೆ ಕೆಡಿಸ್ಕೊಳ್ಳದೆ ನೆಮ್ಮದಿಯಾಗಿ ಮಲ್ಕೋ.